ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಇವತ್ತು 17th ಜುಲೈ ನಮ್ಮ ವೈಫ್ ಬರ್ಡೇ. ಸೊ ಅವರು ರಜಾ ಹಾಕಿದ್ರು ಬರ್ಡೇಗೆಲ್ಲಾದರೂ ಹೋಗೋಣ ಅಂತ. ನಮಗೆ ಅಂಟಿರೋದ್ರಿಂದ ಮೊನ್ನೆ ನಮ್ಮ ತಾತ ಒಬ್ಬರು ತೀರ್ಕೊಂಡ್ಬಿಟ್ರು. ಅಲ್ಲಿ ಅಂಟಿರೋದ್ರಿಂದ ನಾವೆಲ್ಲೂ ದೇವಸ್ಥಾನದಕ್ಕೆ ಎಲ್ಲೂ ಹೋಗೋದಕ್ಕಾಗಲ್ಲ 11 ದಿನದ ಕಾರ್ಯ ಮುಗಿಯೋ ತನಕ. ಸೊ ಎಲ್ಲಾದರೂ ಹೋಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು ಅಂತ ಅಂದ್ಕೊಂಡಾಗ ಸೊ ಬನ್ನೇರುಘಟ್ಟಗೆ ಹೋಗೋಣ, ಸಫಾರಿಗೆ ಹೋಗೋಣ, ಚೆನ್ನಾಗಿರುತ್ತೆ. ಅವತ್ತು ಫಾರೆಸ್ಟ್ಗೆ ಹೋಗಿದ್ದೀವಿ, ಬಟ್ ಸಫಾರಿ ಅಂತ ಯಾವತ್ತೂ ಹೋಗಿರಲಿಲ್ಲ. ಸೊ ಒಂದು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತೆಲ್ಲ ರೆಡಿ ಆಗ್ತಾ ಇದ್ದಾರೆ. ಜ್ಯೇಷ್ಠನೂ ಬರ್ತಾನೆ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ನೋಡಿ ಅಂತ. ನಾನು, ನಿವೇದಿತಾ, ಜ್ಯೇಷ್ಠ, ನಮ್ಮ ಮತ್ತು ಹಂಸನೂ ಇದ್ದಾರಲ್ವ, ಹಂಸ ಸಂಡೇ ಹೋಗ್ತಾರೆ. ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ. ಈಗ 5 ಜನ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಲೆಟ್ಸ್ ಗೋ. ಗೈಸ್, ನಮ್ಮ ವೈಫ್ದು ಔಟ್ಫಿಟ್ಟು ಹೆಂಗಿದೆ ಅಂತ ಬರ್ಡೇಗೆ ಕಮೆಂಟ್ ಮಾಡಿ. ಹೆಂಗಿದೆ ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಚಿತ್ರಾನ್ನ ಮತ್ತು ಇದು ಒಂದು ಯಾವ್ದಾದ್ರು ಸ್ವೀಟ್ ಮಾಡಬೇಕು ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ಜಾಮೂನ್ ಮಾಡಿದ್ದಾರೆ ನಮ್ಮಮ್ಮ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆಗ್ತಿದ್ದಾರೆ. ಜ್ಯೇಷ್ಠ ಫೈನಲಾಗಿ ರೆಡಿ ಆಗ್ತಾ ಇರೋದು. ಅವ್ನು ರೆಡಿ ಆಗಿದ ತಕ್ಷಣ ಕಾರ್ ಹತ್ಕೊಂಡು ಬನ್ನೇರುಘಟ್ಟ ಟುವರ್ಡ್ಸ್ ಬನ್ನೇರುಘಟ್ಟ. ಲೆಟ್ಸ್ ಗೋ. ಜ್ಯೇಷ್ಠನು ಫುಲ್ಲು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿ ಆಗ್ತಾ ಇದ್ದಾನೆ. ಹಾಯ್ ಮಾಡ್ಬಿಡು, ಬಾಯ್ ಮಾಡಿಬಿಡು ಚಿನ್ನು, ಬಾಯ್ ಮಾಡು. ಚಾಮಿ ಮಾಡಿಬಿಡು, ಎಲ್ಲರಿಗೂ ಚಾಮಿ ಮಾಡಿಬಿಡು. ಚಾಮಿ ಮಾಡು, ಚಾಮಿ ಮಾಡಿ. ರೆಡಿ ಆಯಿತು, ಎಲ್ಲ ಬರ್ತಾ ಇದ್ದಾರೆ. ನಾವು ಜ್ಯೇಷ್ಠ ಹೋಗಿ ಕಾರಲ್ಲಿ ಕೂತಿರ. ಜ್ಯೇಷ್ಠ ಡ್ರೈವ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಈ ಸೀಟ್ ಅಂದರೆ ತುಂಬ ಇಷ್ಟ. ಗುಂಡ ಇಲ್ಲಿ ನೋಡಿ, ಇಲ್ಲಿ ನಿವೇದಿತಾ ಅವರು ಫುಲ್ ರೆಡಿ. ನಾನು ಮೊದಲು ನೈಸ್ ರೋಡ್ ಅಂತ ಹೇಳಿದ್ರೆ ನೈಸ್ ಆಗಿರುತ್ತೆ, ಅದಕ್ಕೆ ನೈಸ್ ರೋಡ್ ಅಂದ್ಕೊಂಡ್ಬಿಟ್ಟಿದ್ದೆ. ಏನೇನು ಅಂದ್ಕೊಂಡಿದ್ದೆ? ನಂಗೂ ಸೇಮ್ ಥಾಟ್ ಇತ್ತು. ದೊಡ್ಡ ರೋಡ್ ಇರುತ್ತೆ, ನೈಸ್ ಆಗಿರುತ್ತೆ, ಅದಕ್ಕೆ ನೈಸ್ ರೋಡ್ ಅಂದ್ಕೊಂಡ್ಬಿಟ್ಟಿದ್ದೆ. ರೋಡ್ ಇರುತ್ತೆ, ನೈಸ್ ಆಗಿರುತ್ತೆ, ಅದಕ್ಕೆ ನೈಸ್ ರೋಡ್ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೂ ನಿಮ್ಗೆ ಒಂದು ಕ್ವೆಶ್ಚನ್, ಏನು ನೈಸ್ ರೋಡ್? ವಾಟ್ ಈಸ್ ನೈಸ್? ನೈಸ್ ಏನು ಫುಲ್ ಫಾರ್ಮ್? ಏನೋ ಫುಲ್ ಫಾರ್ಮ್ ಇದೆ, ಬಟ್ ಮರ್ತೋಗಿದೆ. ನಂದಿ ಸಮಥಿಂಗ್ ಅಂತ ಬರುತ್ತೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್. ನೈಸ್ ರೋಡ್. ಸೊ ಅವತ್ತಿಂದ ತಲೆಗೆ ಹೋಗಿದೆ. ನೀವು ಯಾರು ನೈಸ್ ರೋಡ್ನ ನೈಸ್ ಆಗಿರುತ್ತೆ ಅದಕ್ಕೆ ನೈಸ್ ರೋಡ್ ಅಂತಾರೆ ಅಂದ್ಕೊಂಡಿದ್ರಿ ಅಂತ ಒಂದು ಕಮೆಂಟ್ ಹಾಕಿ, ಗೊತ್ತಾಗತ್ತೆ. ಸೈಲೆಂಟ್ ಆಗಿರೋ, ಏನು ಕಂಪ್ಲೇಂಟ್ಸ್ ನಿಂದು ಅಂತ ಹೇಳು. ಗೈಸ್, ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ. ಪಾರ್ಕಿಂಗಲ್ಲಿ ನಿಲ್ಲಿಸಿ ಬೇಕಾಗಿರೋಂಥ ವಾಟರ್ ಬಾಟ್ಲು ಅದೆಲ್ಲ ಕೈಲಿ ಹಿಡ್ಕೊಂಡು ಹೋಗೋಣ. ವೀಕೆಂಡ್ಸು ರಶ್ ಇರುತ್ತೆ ಅಂತ. ವೀಕ್ ಡೇ ಬಂದರೆ ಫ್ರೈಡೇ ಇವತ್ತೆಷ್ಟು ರಶ್ ಇದೆ ಗೊತ್ತಾ? ಯಪ್ಪ, ಎಲ್ಲಿ ನೋಡು ಜನ, ಎಲ್ಲಿ ನೋಡು ಕಾರು. ನಾವೆಲ್ಲ ಆಚೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ ಜನ ನೋಡಿ. ಎಲ್ಲ ಬರ್ತಾ ಇದ್ದಾರೆ 3 ಜನನು. ಚೆನ್ನಾಗಿರೋ. ವೆಲ್ಕಮ್ ಟು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಬೆಂಗಳೂರು. ಬನ್ನಿ, ನಮ್ಮ ಜೊತೆ ನೀವು ಬನ್ನಿ. ಗೈಸ್, ಇವಾಗಲೇ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆಗೆ. ನಮ್ಮ ಜ್ಯೇಷ್ಠಂಗೆ ಈ ಪಕ್ಷಿಗಳು ಅದೆಲ್ಲ ತುಂಬ ಇಷ್ಟ. ಸೊ ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಏನು, ಈ ಸಲ ಹ್ಯೂಜ್ ಆಗಿರೋ ಕಡೆ ನೋಡೋಣ. ಗೈಸ್, ಸಫಾರಿಗೆ ಟಿಕೆಟ್ ತೊಗೊಂಡ್ವಿ. 4 ಜನಕ್ಕೆ 1480 ರೂಪಾಯಿ ಸಫಾರಿ. ಗೈಸ್, ಇನ್ನೇನು ಎಂಟ್ರಿ ಆಗ್ತಾ ಇದ್ದಾರೆ ಈಗ ಒಳಗಡೆಗೆ. ನಮಗೆ ಮೊದಲು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಬನ್ನೇರುಘಟ್ಟ ಫಾರೆಸ್ಟ್ಗೆ ಹೋಗಬೇಕು ಅನ್ನೋದು ಒಂದು ಡ್ರೀಮು. ಅವು ಅಂದರೆ ಟ್ರಿಪ್ ಅಂತೆಲ್ಲ ಕರ್ಕೊಂಬಂದಿದ್ರೆ ಇಂಥ ಕಡೆಗೆ ಕರ್ಕೊಂಬರ್ತಾ ಇದೆಯಲ್ಲ, 1 ಡೇ 2 ಡೇ ಟ್ರಿಪ್ಸು. ಒಂಥರ ಕಷ್ಟ ಮನೆಯಲ್ಲಿ ಕಳಿಸ್ರಿ ಅಂತ ಕೇಳೋದು ಕಷ್ಟ, ಕಳಿಸ್ತಾನೂ ಇರಲಿಲ್ಲ. ಅಯ್ಯೋ ಫಾರೆಸ್ಟು ಅದೆಲ್ಲ ಪ್ರಾಣಿಗಳಿರ್ತವೆ, ಹೋಗ್ಬೇಕು ಅನ್ನೋದು ನಮ್ಗೆ ಆಸೆ. ನೀನು ಯಾವಾಗ ಫಸ್ಟ್ ಬಂದಿದ್ದು ಇಲ್ಲಿಗೆ? ನಾನು ಬನ್ನೇರುಘಟ್ಟ ಬಂದಿದ್ದು ನಿನ್ನ ಜೊತೆನೆ 2020. ಕರೆಕ್ಟಾಗಿ ಎಕ್ಸಾಕ್ಟ್ಲಿ 5 ವರ್ಷಕ್ಕೂ ಹಿಂದೆ ನಾವು ಇಬ್ಬರನ್ನೇ ಬಂದಿದ್ವಿ. ಬಟ್ ನಾನು ಮೈಸೂರು ಝೂನೆಲ್ಲ ಉಡುಪಿ 1-2 ವರ್ಷಕ್ಕೆಲ್ಲ ನೋಡಿದ್ದೀನಿ. 2 ವರ್ಷಕ್ಕೆ 2-3 ವರ್ಷಕ್ಕೆಲ್ಲ ನೋಡಿದ್ದೀನಿ. ಗೈಸ್, ಮೊದಲಿಗೆ ಝೀಬ್ರಾ ಯಾವುದೋ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಈ ಥರ ಬರೋದೇ ಒಂಥರ
ಒಳ್ಳೆ ಸೂಪರ್ ಎಕ್ಸ್ಪೀರಿಯನ್ಸ್ ಆ ವಯಸ್ಸಲ್ಲಿ. ಒಂದು ವಾಟರ್ ಬಾಟ್ಲು, ಖರ್ಚೀಫು, ಟೋಪಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಶಿಷ್ಯ ಫುಲ್ಲು ಗಲಾಟೆ. ಎಕ್ಸಾಕ್ಟ್ಲಿ ಟೈಮಿಗೆ 12:30 ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ, ಏನು ಕತೆ ಅಂತ. ಗೈಸ್ ನೋಡಿ ಜಿರಾಫ್, ತುಂಬ ಏನಿಲ್ಲ ಪಾಪ, ಒಂದೇ ಒಂದಿದೆ. ಫಸ್ಟ್ ಟೈಮ್ ಬಂದಿರೋದು, ಅಂದರೆ ಬನ್ನೇರಘಟ್ಟಕ್ಕೆ ಬಂದಿದ್ದೀವಿ ಸಫಾರಿಗೆ ಫಸ್ಟ್ ಟೈಮು. ಯಾವ ಕಡೆ ಏನು ಅಂತ ಗೊತ್ತಿಲ್ಲ, ಮತ್ತು ಸ್ವಲ್ಪ ಹಿಂದ್ಗಡೆಗೆ ಹೋಗ್ತಾ ಇದ್ದೀವಿ. ಮುಂದೆ ಅಂತ ಕರ್ಕೊಂಬಂದ್ಬಿಟ್ಟೆ, ನನ್ನ ಮೇಲೆ ಫುಲ್ ರೈಸ್ ಆಗಿಬಿಟ್ಟಿದ್ದಾರೆಲ್ಲ. 6 ಜನ ಇದ್ದಾರೆ. ಸೊ ನಾವು ಕ್ಯೂಯಲ್ಲಿ ಕೂರ್ಬೇಕೀಗ. ಕ್ಯೂ ಮೂವ್ ಆಗ್ತಾ ಇದೆ. ಎಷ್ಟಾ ಅವಂದೇನೋ ಆಟ, ಅವಂದೇನೋ ಸಂಗೀತ. ಏ ಗಲಾಟೆ ಅಂತ ಬಸ್ ಜಸ್ಟ್ ಇವಾಗ ಓಪನ್ ಆಯಿತು, ಹೋಗ್ತಾ ಇದ್ದೀವಿ. ಬಸ್ ಆನ್ ಬೋರ್ಡಿಂಗ್. ಬಸ್ ನೋಡಿ ಇದೆ ಬಸ್ಸು. ಲಕ್ಕಿ ಫ್ರಂಟ್ ಸೀಟೇ ಸಿಗ್ಬಿಡ್ತು, ನೋಡೋದಕ್ಕೆಲ್ಲ ಒಳ್ಳೆ ವ್ಯೂ. ಜಸ್ಟ್ ಮೂವ್ ಆಯಿತು. ಸಫಾರಿ ಸ್ಟಾರ್ಟೆಡ್. ಸಸ್ಯಾಹಾರಿ ಸಫಾರಿಗೆ ಸ್ವಾಗತ. ಇಲ್ಲಿ ನೋಡಿ ಜಿಂಕೆಗಳು. ವಾವ್, ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಗಾಯ್ಸ್ ಮಕ್ಕಳಿಗೆ. ಗಾಯ್ಸ್ ಇಲ್ಲೇ ನಿಂತಿದೆ ನೋಡಿ ಎದುರಿಗೆ. ವಾ 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 ಗಾಯ್ಸ್, ಇಲ್ಲೂ ಜಿಂಕೆಗಳು. ನಾವು ಸಫಾರಿ ನೋಡಲಿ ಅಂತ ಕರ್ಕೊಂಬಂದ್ರೆ ಇನ್ನೇನಿದ್ರು ಆ ಮೈಕ್ ಸೆಟ್ ಒಳಗಡೆ ಕೈ ಇಕ್ಕೋದು, ಆ ಸ್ವಿಚ್ ತಿರುಗಿಸೋದು, ಅದೇ ಇಲ್ಲಿರೋ ನೋಡ್ತಾ ಇದ್ದಾನೆ. ಗಾಯ್ಸ್ ಇದು ನೋಡಿ ಯಾವುದೋ ಸಾರಂಗ ಅನ್ನೋ ಪ್ರಾಣಿಗಳಂತೆ. ಗಾಯ್ಸ್ ಇನ್ನೂ ಒಂದು ಬಸ್ಸು ಹೋಗ್ತಾ ಇದೆ ನಮ್ಮ ಮುಂದೆ, ಅದು ಸಫಾರಿದೇನೆ. ಫುಲ್ ಒಂಥರ ರೋಡ್ ಚೆನ್ನಾಗಿದ್ರು ಆಫ್ ರೋಡ್ ಫೀಲ್. ಜಸ್ಟ್ ಎಲಿಫೆಂಟ್ ಅಲ್ಲೇ ನೋಡ್ಬೇಡ, ಇಲ್ಲೇ ನೋಡಿ ಎಲಿಫೆಂಟ್. ಈ ಎಲಿಫೆಂಟ್ ಗಾಯ್ಸ್, ಗಜಪಡೆ. ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳಾಯಿತು, ಈಗ ಮಾಂಸಾಹಾರಿ ಪ್ರಾಣಿಗಳು. ಕರಡಿ. ಗಾಯ್ಸ್ ನಮ್ಮ ಕಡೆ ನಡ್ಕೊಂಡು ಬರ್ತಾ ಇದೆ. ನಾವು ಸಿಕ್ಕಾಕೊಂಡ್ರೆ ಅಟ್ಯಾಕೆ ಅದಕ್ಕೆ. ಗೈಸ್ ನಮ್ಮ ಮಿಸಸ್ ಇವನ್ಗೆ ಕರಡಿ ನೋಡು ಅಂತ ಹೇಳ್ತಾವ್ರೆ. ಅವ್ನು ಅನ್ಕೊಂಡಿರ್ತಾನೆ ಡೈಲಿ ನೋಡ್ತೀನಿ ನಾನು ಮನೆಯಲ್ಲಿ ಅಂತ. ಗೈಸ್ ಫಸ್ಟ್ ಟೈಮು ಸಫಾರಿ, ಐ ಆಮ್ ವೆಲ್ ಸ್ಯಾಟಿಸ್ಫೈಡ್ ಸೀರಿಯಸ್ಲಿ. ಡೇಂಜರ್ ಪ್ರಾಣಿಗಳು ಅನ್ಸುತ್ತೀವು. ಬನ್ನೇರಘಟ್ಟಲ್ಲಿ ಪ್ರಾಣಿಗಳು ನೋಡೋಣ ಅಂತ ಜ್ಯೇಷ್ಠ ನೋಡ್ಲಿ ಅಂತ ಕರ್ಕೊಂಡ್ಬಂದ್ರೆ ಗಾಯ್ಸ್ ಚಿರತೆ ಗಾಯ್ಸ್ ಇಲ್ಲೇ ಇದೆ. ಮತ್ತೆ ಗೇಟ್ ಓಪನ್. ಲೊಕೇಶನ್ ನೋಡಿ ಏನು ಸಖತ್ತಾಗೈತೆ. ಗಾಯ್ಸ್ ಇಲ್ಲಿ ನೋಡಿ ಸಿಂಹ ನೋಡ್ರಿ. ಎದ್ದೇಳೋ ಸಿಂಹ ನಾನು ಬೆಂಗಾಲ್ ಟೈಗರ್. ಊಟ ಮಾಡು ಮನಿಕ ಊಟ.
ಸಫಾರಿ ಮೊದಲು ಹೋಗಿದ್ದಾ? ಇಲ್ಲ, ಇವತ್ತೇ ಫಸ್ಟ್ ಟೈಮ್ ಸಫಾರಿ. ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ಲಯನ್ ಅಂತೂ ಅಷ್ಟು ಹತ್ರದಿಂದ ನಾವು ಲೈಫಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಇನ್ನೊಂದ್ಸಲ ಸಫಾರಿಗೆ ಬಂದ್ರೆ ನೋಡ್ಬೋದೇನೋ. ಇನ್ನೊಂದ್ಸಲ ಬರೋಣ, ಬಿಕಾಸ್ ಅವ್ರು ಹೇಳಿದ್ರಲ್ವಾ 3:45 to 4:30. ಆ್ಯಕ್ಚುಲಿ ಗೈಸ್ ಇವಾಗ ಎಕ್ಸಾಕ್ಟ್ಲಿ ಟೈಮ್ 2 ಗಂಟೆ, ಅರ್ಧಕ್ಕರ್ಧ ಮಲ್ಕೊಂಡ್ಬಿಟ್ಟಿದ್ವು. ಯೋ ವಿನೋದ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಫಸ್ಟ್ ಟೈಮ್ ಸಫಾರಿ. ಏನೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಾಗೆ ಏನು ಸಖತ್ತಾಗಿತ್ತು ಗೊತ್ತಾ. ಲೈಟಾಗಿ ಮಳೆ ಬಂದಿದ್ರೇ ಸಖತ್ತಾಗಿತ್ತು. ನನಗೆ ಅದರಲ್ಲಿ ಫಸ್ಟ್ ಸೀಟೇ ಸಿಕ್ಬಿಡ್ತು ಡ್ರೈವರ್ ಪಕ್ಕದಲ್ಲಿ. ಮುಂದೆ ಸ್ವಲ್ಪ ದೊಡ್ಡದಾಗಿತ್ತು ಮೇನ್ ಗ್ಲಾಸ್ಗೆಲ್ಲ ಜಾಗ, ಅಲ್ಲೆಲ್ಲ ಮೆಶ್ ಹಾಕಿರಲಿಲ್ಲ. ಸಖತ್ತಾಗಿತ್ತು. ಪ್ರಾಣಿಗಳು ಅಷ್ಟೇ, ತುಂಬ ಏನಿಲ್ಲ. ಈಗ ಹುಲಿ ಅಂದರೆ 2 ರಿಂದ 3, ಸಿಂಹ ಅಂದರೆ ಒಂದು 3-4. ಬಟ್ ಸಖತ್ತಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂದ್ಸಲ ಹೋಗೋದಕ್ಕೆ. ಸಫಾರಿ ಮುಗಿಸ್ಕೊಂಡು ಮತ್ತೆ ನಮ್ಮ ವೇ ಝೂ ಕಡೆಗೆ. ಏನಾದರೂ ತಿನ್ನೋದಕ್ಕಾದರೆ ಇಲ್ಲೇನಾದರೂ ಇದ್ದರೆ ಸ್ಟಾಲ್ಸು ಏನಾದರೂ ತಿನ್ನೋಣ. ಸಫಾರಿ ಮುಗಿಸ್ಕೊಂಡು ಮತ್ತೆ ಝೂ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಎಕ್ಸಾಕ್ಟ್ಲಿ ಟೈಮ್ 2 ಗಂಟೆ. ಯಾವುದನ್ನ ಒಳ್ಳೆ ಗೂಡ್ ನೋಡಿ ಯಾವ ಪ್ರಾಣಿಗೆ ಸಂಬಂಧ ಪಡ್ತಾರೋ ಅವ್ರ ಜೊತೆಲಿ ಬಿಟ್ಟು ಹೋಗೋಣ. ಕಿಂಗ್ಫಿಶರ್ ಪಾಂಜಿ, ಇದು ಪಾಂಜಿ ಏನು ಹೇಳ ಹಂಗಂದ್ರೆ ಚಿಂಪಾಂಜಿ. ಶಿಷ್ಯ ಸಫಾರಿ ಮುಗಿದ ತಕ್ಷಣ ಎದ್ದ, ಶಾಕ್ ಆಗ್ಬಿಟ್ಟು ಅವ್ನು ಎಲ್ಲಿದ್ದೀನಿ ನಾನು ಅಂತ. ಜ್ಯೇಷ್ಠ, ವೇರ್ ಆರ್ ಯು ಗೋಯಿಂಗ್? ಸಫಾರಿ ಮುಗಿದ ತಕ್ಷಣ ಎದ್ಬಿಟ್ಟ ಶಿಷ್ಯ. ಅಲ್ಲಿ ನೋಡ್ಬೇಕಾಗಿತ್ತಾನೆಲ್ಲ ಏನಿತ್ತು ಜ್ಯೇಷ್ಠ ಇರುತ್ತೆ. ಈಗ 2 ಕಾಲು. ಸೊ ಏನಾದರೂ ಸ್ವಲ್ಪ ನೋಡೋಣ. ಹೊಟ್ಟೆ ಸ್ವಲ್ಪ ತಾಳ ಆಗ್ತಾ ಇದೆ. ರೈಸ್ ನಾವು ಒಂದು ವೆಜ್ ಫ್ರೈಡ್ ರೈಸು ಮತ್ತು ಒಂದು ಪಾಸ್ತಾ ತೊಗೊಂಡಿದ್ದೀವಿ. ವೆಜ್ ಫ್ರೈಡ್ ರೈಸ್, ಇದೇನು ಹೇಳು, ಪಾಸ್ತಾ, ಬೇಲ್ಪುರಿ, ಲೈಮ್ ಜ್ಯೂಸ್, ಮಜ್ಜಿಗೆ. ರೈಸ್ ಕಂಪ್ಲೀಟ್ ಆಯಿತು. ಇವನು ಅವತಾರ ನೋಡ್ರಿ, ಪ್ಲೇಟ್ ಕೆಳಗಡೆ. ಸ್ವಲ್ಪ ಲೈಟಾಗಿ ತಿನ್ಕೊಂಡು ಮತ್ತೆ ಝೂ ಕಡೆಗೆ ಪ್ರಾಣಿಗಳು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಲೈಟಾಗೆ ತಿಂದು ಅಲ್ಲ, ಆಮೇಲೆ ನಾನು ಇವಾಗ ಫುಲ್ ತಿಂದಿದ್ದೀನಿ ಅಂದ್ಬಿಟ್ಟು ನಿಮ್ಗೆ ಹೊಟ್ಟೆ ತುಂಬಿಲ್ಲ ಅಂದರೆ ಏನು ಇವನು ಇಷ್ಟು ತಿಂದ್ಬಿಟ್ಟು ಹೊಟ್ಟೆ ತುಂಬಿಟ್ಟೈತೆ ಅಂತ ಅವನಲ್ಲ ಅಂತ. ಹೊಟ್ಟೆ ತುಂಬಿಲ್ಲ ಕೊಡ್ಸು ಅಷ್ಟೇ. ಆಯ್ತು. ಫುಲ್ಲು ಮೋಡ ಕವಿದ ವಾತಾವರಣ. ಊಟ ಮಾಡಿ ಮಲಗಿಬಿಟ್ಟಿದ್ದಾವೆ. ಬೊಟ್ಟೆಂಗ್ ಇದಕ್ಕೆ ಹೋಗೋದಕ್ಕೆ ರೆಡಿ ಹಾಕ್ಕೊಂಡಿದ್ದೀವಿ. ನಾವು ಲೈಫ್ ಜಾಕೆಟ್ ಹಾಕೊಂಡು ಬೋಟಿಂಗ್ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಒಬ್ರಿಗೆ 100 ರೂಪೀಸು. ಸೊ ಮಳೆ ಬರೋಂಗಿದೆ, 200 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ಬೇಗ ಹೋಗ್ಬಿಡೋಣ ಗೈಸ್, ಲೆಟ್ಸ್ ಗೋ. ಗೈಸ್ ಬಂತು ಇಬ್ರೋಗಂತೂ ಅವ್ರದ್ದು ಬೋಟ್ ಬಂತು. ನೆಕ್ಸ್ಟ್ ನಾವೇ. ಲೆಟ್ಸ್ ಗೋ. ಗೈಸ್ ಸೈಕಲ್ ತುಳಿ. ಬೋಟಿಂಗ್ ಹೆಂಗಿದೆ? ಕೆಲಸ ಅದೇ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಕದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ. ಎಕ್ಸ್ಟೆಂಟ್ ತುಳಿ. ಗೈಸ್ ಎಲ್ಲ ಫಸ್ಟ್ ಹೇಳ್ತಾ ಇದ್ದೀನಿ, ಕಿವಿ ಮುಚ್ಕೊಂಡ್ಬಿಡ್ರಿ. ನಾಳೆ ಯಾರ್ ಬಲ್ಲರು, ಶಿಕಾರ್ ಬಾರ್ ಹಿಂದೆ ಮಾಡಿರೋ ಮೆಂದಿ ಕಾಫ್ರಾಕಿಶ್ ತುಳಿ. ಸೈಕಲ್ ಒಡಿ. ಗಾಯ್ಸ್ ಇದು ನಮ್ಮ KSRTC BMTC ಬಂದಂಗೆ ಬ್ರೇಕ್ ಆಗ್ದಾಗ ಸೌಂಡ್ ಬರುತ್ತಲ್ಲ, ಕೊಯ್ ಅಂತ ಇದೆ. ಓ ಗರ್ಲ್ಸ್ ಲೇಡೀಸ್ ಅಲ್ಲ ಅವರು, ಗರ್ಲ್ಸ್. ಆಟೋಮೆಟಿಕ್ ಏನದು ಪೆಟ್ರೋಲು ಡೀಸೆಲು ಎಲೆಕ್ಟ್ರಾನಿಕ್ ಆಗಬೇಕು. ಎಲೆಕ್ಟ್ರಿಕ್ ಆಗಬೇಕಾಗಿತ್ತು.
ತೊಕ್ಕಿ 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 ಸುಸ್ತಾಗೋಯ್ತು. ಹೋಯ್ತಾನೇ ಇಲ್ಲ ಗಾಯ್ಸ್, ಅವಾಗಲೆಲ್ಲ ತಿರುಗಿಸ್ತಾನೇ ಇದ್ದೀನಿ. ಡನ್ ಅಂಡ್ ಡಸ್ಟೆಡ್. ಟೈಮ್ 3:30. ಯೋಚನೆ ಮಾಡ್ರಿ ಏನು ಮಾಡೋದು. ಹಾಂ ಗಾಯ್ಸ್, ಹಿಪ್ಪೋಪೊಟಾಮಸ್ ಇಲ್ಲೇ ಇದೆ ನೀರೊಳಗಡೆ. ಒಳ್ಳೆ ನೀರು ಆಗಲ್ಲ ಅನ್ಸುತ್ತೆ ಇದಕ್ಕೆ. ಹಾಂ ಗಾಯ್ಸ್, ನನಗೆ ಯಾವುದೋ ಒಂದು ಫೋನ್ ಕಾಲ್ ಬಂತು, ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದು. ನಿವೇದಿತಾ ಮತ್ತು ಹಂಸ ಎಲ್ಲ ರೌಂಡ್ ಹಾಕ್ಕೊಂಡು ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಹೋಗೋಣ. ಟೈಮ್ ಈಗ 4:15. ಸೊ ಊಟದ ಸಮಯ. ತೊಗೊಂಬಂದಿದ್ವಿ ಮನೆಯಿಂದಾನೆ. ಮನೆ ಕೆಲಸದೊಳಗಿಂತ ಕಡೆ ಯಾಕೆ ನನ್ನನ್ನು ಯಾರು ಬರ್ತಡೇ ಕರ್ಲಂಗಲ್ಲ, ಮನೆ ಕೆಲಸದೊಳಗಿಂತ ಕಡೆ. ಇದೆಲ್ಲ ಇವಂದು ಟಾಯ್ಲೆಟು ಇದೇ ಬಾಳು ಮಕ್ಕಳಾದ್ಮೇಲೆ. ಪಾರ್ಕಿಂಗಿಂದ ಆಚೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ ಟೈಮ್ ಈಗ ಬಂದು 4:48. ಫುಲ್ಲು ಮಳೆ. ನಿವೇದಿತ ಅವ್ರು ಮಳೆ ಬರಲಿ ಅಂತಿದ್ರು. ನನ್ನ ಬರ್ಡೇ ದಿವಸ ಹೆಂಗೆ ರಿವ್ಯೂ ಜಸ್ಟ್ ಹಂಗೆ ಕರ್ಕೊಂಬಂದ್ರೆ? ಅಯ್ಯಪ್ಪ, ಮಕ್ಳನ್ನ ಹಿಡ್ಕೊಂಡು ಕೇಳ್ತೀನಿ ನಿಮ್ಮನ್ನ ಕೇಳ್ತೀನಿ. ನನಗೆ ಹೇಳ್ತಾ ಇಲ್ವಾ, ಎಲ್ಲ ಇಷ್ಟೊಂದು ಜನ ಹೇಳಿದ್ರು ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ರಿ ಅಂತ. ಅದಕ್ಕೆ ಕರ್ಕೊಂಡ್ಬಂದೆ. ಆದ್ರೆ ನಾನು ನನ್ನ ಗಂಡ ಬಂದ್ರೆ ಸೂಪರ್ ಆಗಿರುತ್ತೆ. ಜ್ಯೇಷ್ಠನ್ ಕರ್ಕೊಂಡ್ಬಂದ್ರೆ ಅಪ್ ಟು 5 years ಬೇಡ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ ನಾನು. ಬಾಬಾ ಏನು ಮಾಡಲ್ಲ ಅವನು, ಬರೀ ತೀಟೆ ಗಲಾಟೆ. ಸಫಾರಿ ಮಾಡ್ಕೊಂಡು ಝೂ ಒಳಗಡೆ ಹೋದ್ವಲ್ಲ, ಅಲ್ಲಿ ಝೂ ಒಳಗಡೆ ಅದು ಏನ್ ನೋಡಿದ್ ನಂಗೆ ಜ್ಞಾಪಕನೇ ಇಲ್ಲ. ಸಫಾರಿ ಹೋಗಿದ್ದೆ ಜ್ಞಾಪಕ. ಅದ್ಬಿಟ್ಟು ನೀವು ಇನ್ನೇನ್ ನೋಡಿದ್ರಿ ಹೇಳು? ಕಾಫಿ ಕುಡಿದ್ವಿ ಅಷ್ಟೇ. ಕಾಫಿ ಕುಡಿದಿದ್ದು ಅಷ್ಟೇ ತಾನೇ. ಸಫಾರಿ ಒಂದೇ ವರ್ತ್. ಮನೆ ಹೋಯ್ತು. ನಿದ್ದೆ ಆಗಿ ಇವಾಗ ಎದ್ರು. ನಿವೇದಿತಾ ಫುಲ್ ನಿದ್ದೆ. ಗೈಸ್, ಇದಾಗಿತ್ತು ಇವತ್ತಿನ ನನ್ನ ಬರ್ಡೇದು ಸ್ಮಾಲ್ ಔಟಿಂಗ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೀಪ್ ವಾಚಿಂಗ್ ಅವರ್ ವ್ಲಾಗ್ಸ್.